ನಮ್ಮ ಮನೆಯ ಒಳಗಡೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆ ಕಟ್ಟಬೇಕಾದ್ರೆ ಅಷ್ಟೇ ನೋವಿರುತ್ತೆ, ಅಷ್ಟೇ ಕಷ್ಟ ಇರುತ್ತೆ. ಆಮೇಲೆ ಮತ್ತೆ ವೈರಿಂಗು, ಪ್ಲಂಬಿಂಗ್ನವರು, ಪುನಃ ಮತ್ತೆ ಕಾರ್ಪೆಂಟ್ರು ಎಲ್ಲರೂ ಕೂಡ ತೊಂದರೆ ಕೊಡ್ತಾರೆ. ಹಬ್ಬಗಳಿದ್ದಾಗ ಮಾತ್ರ ಲೈಟ್ ಯೂಸ್ ಮಾಡ್ತೀನಿ ಅಷ್ಟೇ. ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಲಾಗಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಮನೆ ಹೋಮ್ ಟೂರ್ ಮಾಡೋಣ ಅನ್ಕೊಂಡಿದ್ದೀನಿ. ಪ್ರತಿಯೊಬ್ಬರ ಕನಸು ಒಂದಾಗಿರುತ್ತೆ, ಅದು ಏನಂದರೆ ಒಂದು ಒಳ್ಳೆ ಮನೆ ಕಟ್ಕೋಬೇಕು ನಾವು ಇರೋ ತನಕ ಅಂತ ಒಂದು ಆಸೆ ಇರುತ್ತೆ. ಹಾಗೆ ಕೂಡ ನಮಗೂ ಕೂಡ ಆಸೆ ಇತ್ತು. ಅದನ್ನೇ ನಮಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಈ ಥರ ಕಟ್ಟಿದ್ದೀವಿ. ನನಗಂತೂ ತುಂಬಾ ಖುಷಿಯಾಗಿದೆ. ನಾವು ಈ ಮನೆ ಗೃಹ ಪ್ರವೇಶ ಆಗಿ ಇನ್ನೇನು ಹತ್ರ ಒಂದು 10 ತಿಂಗಳಾಗಿದೆ. ಒಂದು ಮನೆನ ನಿರ್ಮಾಣ ಮಾಡಬೇಕಾದ್ರೆ ತುಂಬ ಸವಾಲುಗಳು ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಬರೋದೆ ಹಣಕಾಸಿನ ತೊಂದರೆ. ನೆಕ್ಸ್ಟು ಗಾರೆ ಕೆಲಸದವ್ರು ಬರ್ತಾರೆ, ಪುನಃ ಮತ್ತೆ ವೈರಿಂಗು, ಪ್ಲಂಬಿಂಗ್ನವರು, ಪುನಃ ಮತ್ತೆ ಕಾರ್ಪೆಂಟ್ರು ಎಲ್ಲರೂ ಕೂಡ ತೊಂದರೆ ಕೊಡ್ತಾರೆ. ಇದನ್ನೆಲ್ಲ ಮೀರಿ ನಾವು ಮನೆ ಮಾಡಿದಾಗ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ಮಾತ್ರ. ನಾವು ಮನೆ ಕಟ್ಟುವಾಗ ಯಾವತ್ತೂ ನೆಮ್ಮದಿ ನಿದ್ದೆ ಮಾಡಿರ್ತೀವಿ ಅಂದರೆ ಅಡಿಪಾಯ ಹಾಕೋ ದಿನ ಹಿಂದಿನ ದಿನ ನಾವು ನಿದ್ದೆ ಮಾಡಿರ್ತೀವಿ. ಅದಾದಮೇಲೆ ಮನೆ ಮುಗಿಯೋ ತನಕ ನಾವು ನಿದ್ದೆ ಅಂತೂ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಇನ್ನೂ ಕೆಲಸ ಆಗಿಲ್ವಲ್ಲ, ಮನೆ ಕಟ್ಟಿಲ್ವಲ್ಲ ಅನ್ನೋದು, ಬೇರೆಯವರೊಬ್ಬರು ಬರೋದು, ಏನಪ್ಪ ನಿಲ್ಲಿಸ್ಬಿಟ್ಟಿದೆ ಅಂತ ಅನ್ನೋದು, ಇದನ್ನೆಲ್ಲ ನಾವು ಸವಾಲುಗಳು ಬಂದೇ ಬರ್ತಿರುತ್ತೆ. ಅದನ್ನೆಲ್ಲ ಎದುರಿಸ್ಕೊಂಡು ಹೋಗ್ಬಿಟ್ಟು ನಾವು ಮನೆ ಯಾವತ್ತು ನಾವು ಕಂಪ್ಲೀಟ್ ಮಾಡ್ತೀವಿ ಅವತ್ತು ನಾವು ಗೆದ್ವಿ ಅಂತಲೇ. ನಮ್ಮದು ಮನೆಯೆಲ್ಲ ಮೋಲ್ಡ್ ಆಗಿತ್ತು, ಅಂದರೆ ಪ್ಲಾಸ್ಟಿಂಗ್ ಎಲ್ಲ ನಾವು ಮಾಡಿರಲಿಲ್ಲ. ಆವಾಗ ನಮಗೆ ಒಂದು ತಲೆನೋವು ಬಂತು, ಸಂಪ್ ಮಾಡಿಸೋದ ಇಲ್ಲಾಂದರೆ ಬೋರ್ ತೆಗಿಸೋದ ಅಂದ್ಬಿಟ್ಟು. ನಮಗೆ ಎರಡು ಕನ್ಫ್ಯೂಸ್ ಆಗಿಬಿಡ್ತು. ನಮ್ಮ ಮನೇಲಿ ನಮ್ಮಮ್ಮ ಅಂತ ಹೇಳ್ತು, ಬೋರ್ ಏನು ಬೇಡಕ್ಕಪ್ಪ, ನಾವು ಮಾಮೂಲಿ ನೀರು ನಮ್ಗೆ ಯಾವಾಗಲೂ ಕೂಡ ಇಲ್ಲಂತೂ ನೀರಿಗೇನು ತೊಂದರೆ ಇಲ್ಲ, ಯಾವಾಗಲೂ ಕೂಡ ನೀರು ಬರ್ತಾ ಇರುತ್ತೆ. ಅದಕ್ಕೆ ನಾನಂದರೆ ಸಂಪು ನಾನು ಬೇರೆ ಕಡೆ ಮೈಸೂರು ಬೆಂಗಳೂರೆಲ್ಲ ಇಲ್ಲೆಲ್ಲ ನೋಡಿದ್ನಿಲ್ಲ. ಅಲ್ಲಿ ಸಂಪಲ್ಲೇ ಅಂದರೆ ಗಲೀಜಾಗಿರುತ್ತೆ, ಹುಳುಗಳೆಲ್ಲ ಬರುತ್ತೆ. ಆ ಥರ ನೋಡ್ಬಿಟ್ಟು ನನಗೆ ಸಂಪ್ ಮಾಡ್ಸೋಕ್ಕೆ ಅಷ್ಟೇನು ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಅಣ್ಣ ಹೇಳ್ತು, ಸಂಪಂತೂ ಬೇಡ ಕಣಪ್ಪ, ನಮ್ಗೇನಂದರೆ ಸಂಪಲ್ಲಿ ಆ ಥರ ಇಳಿಯೋದು, ಆ ನೀರೆಲ್ಲ ಗಲೀಜಾಗೋದು, ಈ ಥರ ಏನು ಬೇಡ, ಬೋರ್ ತೆಗಿಸೋಣ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅಂದರೆ ಬೋರ್ ತೆಗಿಸಿದ್ವಿ. ನಾವು ಫಸ್ಟು ಅಂದರೆ 2 ಬೋರ್ ಫೇಲ್ಯೂರ್ ಆಗಿದೆ. ಫಸ್ಟ್ ಒಂದು ಪಾಯಿಂಟು ನೋಡಿ, ಈ ಕಡೆ ಬಂದು ಮಾಡಿಸಿದ್ವಿ. ಅಂದರೆ ಇಲ್ಲೊಂದು ಈ ಥರ ಸಂಪ್ ಥರ ಮಾಡಿಸಿದ್ವಿ ನೋಡಿ, ಇಲ್ಲಿ ಒಂದು ಚಿಕ್ಕದಾಗಿ ಸಂಪ್ ಇರಲಿ ಅಂದ್ಬಿಟ್ಟು, ಒಂದು ವಾಸ್ತು ಪ್ರಕಾರ ಇರಲಿ ಅಂದ್ಬಿಟ್ಟು ಈ ಥರ ಮಾಡಿಸಿದ್ದು ನಾವು. ಈ ಭಾಗದಲ್ಲೇ ಅಂದರೆ ಈ ಕಡೆಯಲ್ಲಿ ಇಲ್ಲೊಂದು ಬೋರ್ ಹಾಕ್ಸಿದ್ವಿ. ಅಲ್ಲಿ ನೀರು ಒಂದು ಅರ್ಧ ಇಂಚ್ ಬಂತು, ಅಂದರೆ ನೀರು ಬರೋಕ್ಕೆ ಚೆನ್ನಾಗಿ ಬಂತು, ಆದರೆ ಇನ್ನೊಂದು ಸರಿ ಬರಲಿಲ್ಲ. ಪುನಃ ಮತ್ತೆ ಆಚೆ ಆ ಕಡೆ ಒಂದು ಪೋಲ್ ಇದೆಲ್ಲ, ಲೈಟ್ ಪೋಲ್ ಇದೆ, ಅಲ್ಲೊಂದು ಹಾಕ್ಸಿದ್ವಿ, ಅಲ್ಲೂ ಕೂಡ ಬರಲಿಲ್ಲ. ಆಮೇಲೆ ಏನು ಮಾಡಿದ್ವಿ, ಏನು ಮಾಡೋದು, ನೀರೇ ಬರ್ತಾ ಇಲ್ವಲ್ಲ, ಈ ಥರ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ನಮ್ಮ ಊರಲ್ಲಿ ಯಾರೂ ಕೂಡ ಬೋರ್ ಒಳಗೆ ಹಾಕ್ಸಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ಇಲ್ಲೊಂದು ಪಾಯಿಂಟು ಯಾರೋ ಒಬ್ಬರು ಬಂದು ಚೆಕ್ ಮಾಡಿದ್ರು. ಅವಾಗ ನೋಡಿ, ಇಲ್ಲಿ ಚೆಕ್ ಮಾಡಿದಾಗ ಅಂದರೆ 2.5 ಇಂಚ್ ನೀರು ಬಂತು ನಮಗೆ. ಇಲ್ಲಿರುವಂಥ ನೀರಲ್ಲಿ 2 ಎಕರೆ ಜಮೀನಿಗೆ ನೀರಾಗುತ್ತೆ. ಆದರೆ ನಮಗೆ ಇಷ್ಟೊಂದು ನೀರೇನು ಬೇಕಾಗಿಲ್ಲ, ಯಾಕಂದರೆ ಯೂಸ್ ಮಾಡೋದೇ 1 ಟ್ಯಾಂಕು 2 ಟ್ಯಾಂಕ್ ಅಷ್ಟೇ ನಾವು ಯೂಸ್ ಮಾಡೋದು. ಮುಖ್ಯವಾಗಿ ನಮ್ಮ ಮನೆ ಮುಂದೆ ಮಾಡಿಸಿರುವಂಥ ಒಂಥರ ಪಾರ್ಕ್ ಥರ ಮಾಡಿಸಿದ್ದೀವಿ. ಪಾರ್ಕೋ ಏನಾದ್ರು ತಿಳ್ಕೊಳ್ಳಿ ನೀವು, ಆ ಥರ ಏನಿಲ್ಲ. ಅಂದರೆ ಈ ಥರ ಗ್ರೀನರಿ ಥರ ಇರಬೇಕು ಅಂದ್ಬಿಟ್ಟು ನಮ್ಮ ಅಣ್ಣನಿಗೆ ತುಂಬಾ ಆಸೆ ಇತ್ತು. ಅದಕ್ಕೆ ಅವನಂತ ಹೇಳ್ದ, ಈ ಥರ ಮಾಡಿಸ್ಬೇಕು ಅಂತ ಹೇಳ್ದ. ನಾವು ಈ ಕಡೆ ಎಲ್ಲ ನೋಡಿದ್ದೀವಿ, ಆದರೆ ಈ ಥರ ಮಾಡಿಸಿಲ್ಲ ಯಾರೂ ಕೂಡ. ನಮಗೊಂಥರ ಐಡಿಯಾ ಬಂತು, ಈ ಥರ ಮಾಡಿಸಿದ್ರೆ ಚೆನ್ನಾಗಿರುತ್ತಲ್ಲ ಮನೆ ಮುಂದೆ, ಒಂಥರ ಪಾರ್ಕ್ ಥರ. ಅಂದರೆ ಬಂದು ಈ ಥರ ಈ ಸಂಜೆ ಟೈಮಲ್ಲಿ ಕೂತ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ, ಮೈಂಡ್ ಒಂಥರ ಫ್ರೀ ಆಗಿರುತ್ತೆ. ಆಮೇಲೆ ಅಲ್ಲಿ ಇಲ್ಲಿ ಕೂತ್ಕೊಳ್ಳೋದು ಬದಲು ಇಲ್ಲಿ ಬಂದು ಕೂತ್ಕೊಂಡ್ರೆ ಯಾವ ಥರ ಇರುತ್ತೆ ಹೇಳಿ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಮಾಡಿಸಿದ್ದೀವಿ. ಇವಾಗ ಮನೆ ಮುಂದೆ ಈ ಥರ ಪಾರ್ಕ್ ಥರ ಮಾಡಿದ್ದೀವಿ. ಅದಕ್ಕೆ ಸ್ವಲ್ಪ ಮಧ್ಯೆ ಚೆನ್ನಾಗಿರೋ ಗಿಡಗಳನ್ನೆಲ್ಲ ಹಾಕಿದ್ದೀನಿ. ಚೇರ್ ಎಲ್ಲ ತಂದು ಹಾಕಿದ್ದೀವಿ. ನೋಡೋದಕ್ಕೆ ಒಂಥರ ತುಂಬಾ ಖುಷಿಯಾಗುತ್ತೆ ನಿಜವಾಗ್ಲೂ ಕೂಡ. ಈ ಥರ ಎಲ್ಲ ಇರೋದ್ರಿಂದ ನನಗೆ ಒಂಥರ ಮನಸ್ಸಿಗೆ ಸಮಾಧಾನ. ಒಟ್ಟಿನಲ್ಲಿ ರೋಡ್ ಮುಂದೆನೇ ನಮ್ಮ ಮನೆ ಇರೋದು. ನೋಡಿ ಯಾವ ಥರ ಕಾಣಿಸುತ್ತೆ ಮನೆ ಅಂದ್ಬಿಟ್ಟು. ನೇಮ್ ಬೋರ್ಡ್ ಮುಂದೆ ನೋಡಿ ಈ ಥರ ಗಿಡಗಳನ್ನೆಲ್ಲ, ಫ್ಲವರ್ಸ್ ಗಿಡಗಳನ್ನೆಲ್ಲ ಹಾಕಿದ್ದೀವಿ. ಈ ಥರ ನೋಡಿ, ಇಲ್ಲಿ ಯಾವುದೋ ಇದು ಗುಲಾಬಿ ಹೂವು ಎಲ್ಲ ಇದೆ. ಆದರೆ ಇದನ್ನು ನಾವು ರೋಜಾ ಕಡ್ಡಿ ಅಂತೀವಿ. ಇದು ಕಲರ್ಸ್ ಇದೆ, ಒಂದು 3-4 ಕಲರ್ಸ್ ಇದೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆಯಿಂದ ಕೆಳಗಡೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಲ್ಯಾನು. ಆದರೆ ಇದನ್ನು 2 ಟೈಮ್ ಕಟ್ಟಿಂಗ್ ಮಾಡಿದ್ದೀನಿ, ಇವಾಗ ಕಟ್ಟಿಂಗ್ ಮಾಡಬೇಕು. ಅಂದರೆ ಇದ್ರ ಮೇಂಟೆನೆನ್ಸು ಕೂಡ ತುಂಬಾ ಕಷ್ಟ ಇದೆ. ಒಂಥರ ಯಾವಾಗಲೂ ಕೂಡ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲಾಂದರೆ ರೋಗ ಬಂದುಬಿಟ್ರೆ ಎಲ್ಲ ಕೂಡ ಹಾಳಾಗ್ಬಿಡುತ್ತೆ. ನಮ್ಮ ಮನೆ ಒಳಗಡೆ ಇರುವಂಥ ಸೈಟು ಇವಾಗೇನು ಅದಿಯಾಗಿ ಕಟ್ಟಿರ್ತೀವಲ್ಲ, ಅದು ನಮಗೆ 35x35 ಇದೆ. ಅಂದರೆ ಇನ್ನೂ ಎಕ್ಸ್ಟೆಂಡ್ ಎಲ್ಲ ಮಾಡ್ಕೊಂಡಿದ್ದೀವಲ್ಲ, ಪಾರ್ಕಿಂಗು ಮತ್ತು ಮುಂದೆ ಎಲ್ಲ ಸೇರಿದೆ ಒಂದು 60 ಬರ್ಬೋದು ಅನಿಸುತ್ತೆ. ಅದು ನಮ್ಮ ಮೇನ್ ಡೋರ್ ಮುಂದೆ ಸ್ವಲ್ಪ ಒಂದು 10 ಅಡಿ 15 ಅಡಿ ಈ ಥರ ಫ್ರೀಯಾಗಿ ಬಿಟ್ಕೊಂಡಿದ್ದೀವಿ ತಿರುಗಾಡೋದಕ್ಕೆ. ಅದ್ರ ಮುಂದೆ ನಾವು ಪಾರ್ಕ್ ಥರ ಮಾಡಿರೋದು. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಹೇಳಿ. ಮೊದಲಿಗೆ ನಾವು ಈ ಬಾಗಿಲಿಂದ ನಮ್ಮ ಹೋಮ್ ಟೂರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾವೇನಂದರೆ ಇವಾಗ ಬರ್ತಿರೋಂಥ ಟೀಕ್ ವುಡ್ ಆ ಥರ ಏನು ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡಿರೋದು ಇದಕ್ಕೆ ಬೇವಿನ ಮರ ಮತ್ತು ಅರ್ಕ್ಲೆಸ್ ಮರ ಅಂತ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿದ್ದೀವಿ ನಾವು ಅಂದರೆ ಟೀಕ್ ವುಡ್ ಆ ಥರ ಎಲ್ಲ ಅಮೌಂಟು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ಬಾಗಿಲಿಗೆ ಮಾತ್ರ ನಾನು ಜಾಸ್ತಿ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಅದಕ್ಕೂ ಕೂಡ ತುಂಬಾ ಅಮೌಂಟ್ ಆಯಿತು ಅವಾಗ ನಮಗೆ. ಇಲ್ಲ ಹತ್ತತ್ರ ಇಲ್ಲಾಂದ್ರೂ ಕೂಡ ಅವಾಗ ಈ ಬಾಗಿಲು ಬರುತ್ತಲ್ಲ, ಇದಕ್ಕೇ ನಮಗೆ 40,000 ರೂಪಾಯಿ ಆಗಿತ್ತು. ಈ ಮರಕ್ಕೆ ನಾವೇನು ಅಂದರೆ ಮರ ನಮ್ಮ ಹತ್ರ ಇರಲಿಲ್ಲ, ನಾವು ಬೇರೆ ಕಡೆನೇ ತಗೊಂಡಿದ್ದು. ನಾನು 40,000 ಅಂತ ಹೇಳಿದ್ನಲ್ಲ,
ಅದು ಬರೀ ಈ ನೆಲ ಅಂತ ಬರುತ್ತಲ್ಲ ಅದಕ್ಕೆ ಮಾತ್ರ ಅಷ್ಟೇ. ಡೋರು ಫಿಟ್ಟಿಂಗ್ಸ್ಗೆಲ್ಲ ಸೇರಿದ್ರೆ ನಿಮಗೆ ಇಲ್ಲ ಅಂದ್ರೂ ಹತ್ತತ್ರ 1,40,000 1,50,000 ರೂಪಾಯಿ ಆಗುತ್ತೆ. ಪುನಃ ಮತ್ತೆ ನಾವು ಈ ಡೋರ್ ಇದೆಯಲ್ಲ ಇದನ್ನು ನಾವು ಟೀ ಕುಡ್ಡಲ್ಲಿ ಏನು ಮಾಡಿಸ್ಲಿಲ್ಲ ನಾವು, ಪುನಃ ಮತ್ತೆ ಅರ್ಕ್ಲೇಸ್ ಮರದಲ್ಲೇ ಮಾಡಿಸಿದ್ವಿ. ಅರ್ಕ್ಲೇಸ್ ಮರನೇ ಬೇಕು ಅಂದ್ಬಿಟ್ಟು ಏನೋ ಸೆಕೆಂಡ್ ಟೀಕೇನೋ ಹಾಕಿದ್ದೀನಿ ಅಂತ ಹೇಳಿದ್ರು ಕಾರ್ಪೆಂಟ್ರು. ಈ ಗಣಪತಿನ ಅವರು ಫ್ರೀಯಾಗಿ ಕೊಟ್ಟರು, ನಾವು ಫ್ರೀಯಾಗಿ ಈಸ್ಕೊಬಾರ್ದು ಅಂದ್ಬಿಟ್ಟು ಏನು ಮಾಡಿದೆ ನಾನು 500 ಕೊಟ್ಟೆ ಅಷ್ಟೇ ಅವ್ರಿಗೆ. ಅಂದರೆ ಅವರು ನಿಮ್ಮ ಮನೆಗೆ ಹಾಕ್ತೀವಿ, ಇದು ಬೇರೆಯವ್ರ ಮನೆಗೆ ಮಾಡಿದ್ವಿ ಗಣಪತಿ, ಅದಕ್ಕಿದು ನಮಗೆ ಕೊಟ್ಟರು. ಪುನಃ ಮತ್ತೆ ಪಾಲಿಶ್ ಎಲ್ಲ ನಾವು ಮಿಷಿನಲ್ಲೇ ಮಾಡಿಸಿದ್ದು. ಈ ಆ್ಯಂಟಿಕ್ ಪೀಸ್ಗಳಿದೆಯಲ್ಲ ಇದಕ್ಕಂತೂ ತುಂಬಾ ಕಾಸ್ಟ್ ಜಾಸ್ತಿ ಇದೆ. ಇದು ಒಂಥರ ಕೋಡ್ ಬಾಗಿಲು ಅಂತ ಹಳೆ ಥರದ ಬಾಗಿಲು ಇದು. ಇವಾಗ ಹೊಸ ಡಿಸೈನ್ ಬಾಗಿಲು ಬಂದಿದೆ, ಬಟ್ ಇವಾಗ ಇದೇ ಡಿಸೈನ್ ಆಗಿರೋದು. ಇವಾಗ ಬನ್ನಿ ಇವಾಗ ಒಳಗಡೆ ಹೋಗೋಣ. ನಮ್ಮ ಮನೆಯ ಒಳಗಡೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಮ್ಮ ಮನೆಯಲ್ಲಿ ಏನು ಐಟಮ್ ಯೂಸ್ ಮಾಡಿದ್ವಿ ಅದನ್ನೆಲ್ಲ ಕೂಡ ಇಂಚಿಂಚು ಎಷ್ಟೆಷ್ಟು ರೇಟ್ ಆಗಿದೆ ಅದನ್ನೆಲ್ಲ ಹೇಳಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಅಣ್ಣನೂ ಕೂಡ ತಗೊಬಂದಿದ್ದಾನೆ, ಅವನು ಕೂಡ ಸಪೋರ್ಟ್ ಮಾಡಿದ್ದಾನೆ. ಅಂದರೆ ಯಾವ ಥರ ಡಿಸೈನ್ ಮಾಡಿಸ್ಬೇಕು ಏನು ಮಾಡಬೇಕು ಅಂದ್ಬಿಟ್ಟು ಅವನು ನಾನು ಕೂಡ ಕೆಲವೊಂದು ಗೂಗಲ್ಗಳೆಲ್ಲ ನೋಡಿದ್ದೀವಿ. ಪುನಃ ಮತ್ತೆ ನಮಗೆ ಆದಂಥ ಸ್ವಲ್ಪ ಐಡಿಯಾ ಇತ್ತು, ಅದನ್ನು ಕೂಡ ನೋಡ್ಕೊಂಡು ಈ ಮನೆ ಮಾಡಿಸಿರೋದು ನಾವು. ಏನೇನು ಐಟಮ್ಗಳಿದೆ ಎಷ್ಟೆಷ್ಟಾಗಿದೆ ಅದ್ರ ಬಗ್ಗೆನೂ ಹೇಳ್ತೀನಿ ಬನ್ನಿ ಇವಾಗ. ಈ ಟಿ ವಿ ನೇಮ್ ಬಂದು ಸೋನಿ ಟಿ ವಿದು 65 ಇಂಚಸ್ಸು ಟಿ ವಿ ಇದು. ಇದನ್ನು ನಾವು 3 ವರ್ಷಗಳ ಹಿಂದೆನೇ ತಂದುಬಿಟ್ಟಿದ್ವಿ, ಮನೆ ಕಟ್ಟೋಕ್ಕೂ ಮುಂಚೆ ತಂದಿದ್ವಿ. ಯಾಕೆಂದರೆ ಮನೆ ಆದಮೇಲೆ ತರೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ, ನಮ್ಮ ಅಣ್ಣ ಏನಂದ್ರು ಬೇಗನೆ ಟಿ ವಿ ತಂದು ಇಟ್ಬಿಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನು ಮಾಡಿದ್ವಿ, ನಮ್ಮ ಅಣ್ಣನೇ ಹೋಗ್ಬಿಟ್ಟು ಈ 65 ಇಂಚಸ್ಸು ಟಿ ವಿ ತಗೊಬಂದರು. ಇದ್ರ ಕತೆ ಒಂದು ಬೇರೆ ಇದೆ. ಅದೇನು ಅಂತ ಹೇಳಿದ್ರೆ, ಫಸ್ಟು ನಾವು ತಗೊಬಂದಿದ್ದು LG ಟಿ ವಿ. ಅದೇನಾಗಿತ್ತು ಅಂದರೆ ತರುವಾಗ ಡೆಂಟ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ರೀಪ್ಲೇಸ್ಗೆ ಬೇರೆ ಕಳಿಸಿದ್ವಿ. ನನಗೇನು ಅನ್ನಿಸ್ತು ಅಂದರೆ ಸ್ವಲ್ಪ ಕ್ಲಾರಿಟಿ ಬರ್ತಾ ಇರಲಿಲ್ಲ ಆ ಟಿ ವಿ. ಅದಕ್ಕೋಸ್ಕರ ನಾನೇನಂದೆ ಬೇಡ ಈ ಟಿ ವಿನೇ ಬೇಡ ಅಂದ್ಬಿಟ್ಟು ಏನು ಮಾಡಿದ್ರು, ನಮ್ಮ ಅಣ್ಣನ ನಾವು ಜಗಳ ಮಾಡಿಬಿಟ್ಟು ಅವ್ರ ಜೊತೆಗೆ ಪುನಃ ಮತ್ತೆ ಸೋನಿ ಟಿ ವಿ ತಗೊಬಂದ್ವಿ. ಅದಾದಮೇಲೆ ಒಂದು ವಾರಕ್ಕೆ ಏನಾಗಿತ್ತು ಅಂದರೆ ಆ ಟಿ ವಿನೂ ಕೂಡ ಹೊರಟೋಗ್ಬಿಡ್ತು, ಅಂದರೆ ಡಿಸ್ಪ್ಲೇ ಹೊರಟೋಗ್ಬಿಡ್ತು. ಪುನಃ ಮತ್ತೆ ರೆಫರ್ ಮಾಡಿಸ್ಬಿಟ್ಟು ಈ ಟಿ ವಿ ತಗೊಂಡ್ಬಂದ್ವಿ. ಇದು 3 ವರ್ಷದಿಂದ ಗುಡ್ ಕಂಡೀಷನಲ್ಲಿದೆ, ಚೆನ್ನಾಗಿ ಓಡ್ತಾ ಇದೆ, ಏನೂ ತೊಂದರೆ ಇಲ್ಲ. ಈ ಟಿ ವಿ ಯೂನಿಟ್ ಬಗ್ಗೆ ಹೇಳೋದಾದರೆ ತುಂಬಾ ಜಾಸ್ತಿ ಆಗುತ್ತೆ ಅಮೌಂಟು. ಇಲ್ಲಾಂದ್ರೂ ಕೂಡ ಐಟಮ್ಗೆ ನಮಗೆ ಹತ್ತತ್ರ ಇಲ್ಲಿಗೆ 80,000 ರೂಪಾಯಿನ ಐಟಮ್ನೇ ತಗೊಂಡ್ರು. ಅದು ಏನೋ ಹೆಂಗೋ ಏನೋ ಗೊತ್ತಿಲ್ಲ, ಅಷ್ಟೊಂದು ಕಾಸ್ಟ್ಲಿ ಆಯಿತು ನಿಜವಾಗ್ಲೂ ಕೂಡ. ಬೇರೆ ಕಡೆ ನಾವು ರೆಡಿಮೇಡ್ ತೊಗೊಂಡಿದ್ರೆ ಒಂದು 10-15 ಆಗೋದು. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಚೆನ್ನಾಗೇ ಮಾಡಿಸ್ಬೇಕು ಇದನ್ನು ಅಂದ್ಬಿಟ್ಟು ನಾನು ಮತ್ತು ನಮ್ಮ ಅಣ್ಣ ಏನು ಮಾಡಿದ್ವಿ ಅಂದರೆ ಈ ಥರನೇ ಬರಬೇಕು ಅಂದ್ಬಿಟ್ಟು ದೊಡ್ಡದಾಗೆ ಮಾಡಿಸ್ಬೇಕು, ಅಂದರೆ ಕೆಳಗಿಂದ ಮೇಲೆ ತನಕ ಏನಿದೆ ಆ ಥರನೇ ಬರಬೇಕು ಅಂದ್ಬಿಟ್ಟು. ಇವಾಗ ಇರೋದು ಹೊಸ ಡಿಸೈನ್ ಇದೇನೆ, ಮೊದಲೆಲ್ಲ ಆಫ್ ಬರ್ತಾ ಇದ್ವು, ಆ ಥರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಬೇಡ ನಮಗೆ ಅಂತ ಹೇಳಿದ್ವಿ, ಸರಿ ಅಂತ ಹೇಳಿ ಅವರು ನಾವು ಹೇಳ್ದಾಗೆ ಈ ಥರ ಮಾಡಿಕೊಟ್ರು, ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಇದ್ರ ಹೆಸರು ಏನೋ ಮರ್ತೇ ಹೋಗಿದೆ, ಈ ಥರ ಅಂಟಿಸ್ತಾರಲ್ಲ ಇದಕ್ಕಂತೂ ತುಂಬಾ ಕಾಸ್ಟ್ಲಿ. ಯಾಕಂದರೆ ಒಂದೊಂದು ಅಡಿಗೆ ಅದು ಎಷ್ಟೆಷ್ಟೋ ಹೇಳ್ತಾರೆ ಇದಕ್ಕೆ ಮಾತ್ರ. ಇದು ಏನನ್ನೋದೇ ಸರಿಯಾಗಿ ನನಗೆ ಹೆಸರು ನೆನಪು ಬರ್ತಾ ಇಲ್ಲ. ಇಲ್ಲಿ ನೋಡಿ, ಇದಕ್ಕೆ ಒಂದು 6 ಬಾಕ್ಸ್ ಮಾಡಿದ್ದಾರೆ. ಪುನಃ ಮತ್ತೆ ಈ ಕಡೆ ಕೆಳಗಡೆ 4 ಬಾಕ್ಸ್ ಇಟ್ಕೊಂಡಿದ್ದಾರೆ ಏನಾದ್ರು ಐಟಮ್ಗಳು ಇಡೋದಕ್ಕೆ. ಇದಕ್ಕೆ ಒಂಥರ ಟ್ರಾಲಿ ಥರ ಎಳೆಯೋದಕ್ಕೆ ಈ ಥರ ಓಪನ್ ಥರ ಮಾಡೋದು ಇದು. ಇದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಸ್ವಲ್ಪ ಈ ಗ್ರಾಸ್ ಥರ ಇರುತ್ತಲ್ಲ ಇದನ್ನು ತಗೊಬಂದು ಹಾಕಿದ್ವಿ, ಸ್ವಲ್ಪ ಯೂನಿಕಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ಇಲ್ಲಿ ನೋಡಿ ಈ ಥರ ಬುದ್ಧಂದು ಗಣಪತಿ ಮತ್ತು ಈ ಥರ ಫೋಟೋಗಳನ್ನೆಲ್ಲ ಇಟ್ಟಿದ್ದೀವಿ. ಈ ಲೈಟ್ಗಳನ್ನೆಲ್ಲ ಬಿಟ್ಟಿದ್ದೀವಿ ಇಲ್ಲಿಗೆ, ಇದಕ್ಕೆ ರಿಫ್ಲೆಕ್ಟ್ ಆಗಿ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು. ಪುನಃ ಮತ್ತೆ ಬ್ಯಾಕ್ ಸೈಡ್ಗೂ ಕೂಡ ಲೈಟ್ ಹಾಕಿದ್ದೀವಿ. ಇನ್ನೊಂದು ಹೇಳಬೇಕು ಅಂದರೆ ಈ ಮನೆ ವೈರಿಂಗ್ನೆಲ್ಲ ಆಲ್ಮೋಸ್ಟು ಒಂದು 75% ನಾನೇ ಮಾಡಿದ್ದೀನಿ. ಇನ್ನೊಂದು ಲಾಸ್ಟಲ್ಲಿ ವೈರಿಂಗ್ ಎಳೆಯೋದಕ್ಕೆ ಬೇರೆಯವ್ರನ್ನ ಇನ್ನೊಬ್ರು ಕರ್ಕೊಂಡ್ಬಂದೆ. ಇದು ಮತ್ತು ಪ್ಲಮ್ಮಿಂಗು ಪುನಃ ಮತ್ತು ಏನೇನಿದೆ ವೈರಿಂಗ್ ಏನೇನಿದೆ ಎಲ್ಲನೂ ಕೂಡ ನಾನೇ ಮಾಡಿದ್ದೀನಿ. ಅದರಿಂದ ಸ್ವಲ್ಪ ನನಗೆ ಅಮೌಂಟ್ ಉಳಿದಿದೆ. ಟಿ ವಿ ಕೆಳಗಡೆ ಲೈಟ್ ಬರುತ್ತೆ, ಅದ್ರ ಕೆಳಗಡೆ ಈ ಥರ ಗ್ರಾಸ್ ಇದೆ, ಗ್ರೀನ್ ಗ್ರಾಸು. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಐಡಿಯಾ ಮಾಡಿಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಈ ಆರ್ಟಿಫಿಷಿಯಲ್ ಗಿಡಗಳಿದೆಯಲ್ಲ, ಅಂದರೆ ಫ್ಲವರ್ಸ್ಗಳೆಲ್ಲ ಇದೆಯಲ್ಲ, ಇದನ್ನು ತಗೊಂಡು ಬಂದೆ. ಇದಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನೋಡಿ, ಇಲ್ಲಿ ಅಕ್ಕಿಗಳೆಲ್ಲ ಇದೆ, ಚೆನ್ನಾಗಿದೆ. ಇದನ್ನು ನಾನು ರಾಯಲ್ ಹಾಕಲ್ಲಿ ತಗೊಬಂದ್ವಿ. ಇದಕ್ಕೆ ಒಂದು 3,000 ರೂಪಾಯಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬಾ ಪೀಸ್ ಆಫ್ ಮೈಂಡ್ ಇದೆ ಬುದ್ಧ. ಈ ಬುದ್ಧ ಇದ್ದರೆ ಸ್ವಲ್ಪ ಮೈಂಡು ನೆಮ್ಮದಿಯಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ತಂದ್ವಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಈ ಮನೆಯ ಹಾಲ್ಗೂ ಕೂಡ ಮತ್ತು ಡೈನಿಂಗ್ ಹಾಲ್ಗೂ ಕೂಡ ಇದರ ಮಧ್ಯೆ ನಮಗೆ ಒಂದು ಆರ್ಚ್ ಬೇಕಾಗಿತ್ತು. ಇದನ್ನು ನಾವು ಗೂಗಲ್ಲಿ ನೋಡಿಬಿಟ್ಟು ಮಾಡಿಸಿರೋದು. ಇದನ್ನು ಕೆಲವೊಬ್ರು ಏನಂತ ಹೇಳಿದ್ರು ಅಂದರೆ, ನಾನು ತೋರಿಸ್ತೆ ಬೇರೆಯವ್ರಿಗೆ, ಅಂದರೆ ಗಾರೆ ಕೆಲಸದವ್ರಿಗೆ ಮತ್ತು ಕಾರ್ಪೆಂಟ್ರಿಂಗ್ ತೋರಿಸ್ತೆ. ಅವ್ರು ಏನಂತ ಹೇಳಿದ್ರು, ಇದನ್ನು ಫ್ಲೇವುಡ್ಡಲ್ಲೇ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ನನಗೆ ಫ್ಲೇವುಡ್ಡಲ್ಲಿ ಮಾಡಿಸಿದ್ರೆ ಒಂದು ತೊಂದರೆ ಆಗ್ತಿತ್ತು. ಅದು ಏನು ಅಂತ ಹೇಳಿದ್ರೆ ಅಂದರೆ ಬೇಗ ಹಾಳಾಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ, ಗಾರೆ ಕೆಲಸವ್ರು ಇದ್ರಲ್ಲ, ಅದು ಎಷ್ಟೇ ಟೈಮ್ ಆಗಲಿ ಏನೇ ಆಗಲಿ ಅಣ್ಣ ನಮಗೆ ಇದ್ರ ಗಾರೆಲೇ ಮಾಡಿಕೊಡಿ ಅಂತ ಹೇಳಿದೆ ನಾನು ಅವ್ರಿಗೆ. ಅದಕ್ಕೆ ಅವರು ಇದಕ್ಕೆಲ್ಲ ಮೆಸ್ ವರ್ಕೆಲ್ಲ ಮಾಡಿಬಿಟ್ಟು ಕಟ್ಕೊಟ್ರು. ಅಂದರೆ ಇದಕ್ಕೆಲ್ಲ ಲೈಟಿಂಗ್ಸ್ ಬಿಡಬೇಕಾದ್ರೆ ಒಳಗಡೆ ಮೆಸ್ ಇರುತ್ತಲ್ಲ, ನಾನೇ ವೈರಿಂಗ್ ಮಾಡಿರೋದ್ರಿಂದ ಒಳಗಡೆ ಬಿಡ್ತಾ ಇರಬೇಕಾದ್ರೆ ಕೈಯೆಲ್ಲ ನನಗೆ ತುಂಬಾ ಸ್ಕ್ರ್ಯಾಚ್ ಆಗಿಬಿಟ್ಟಿತ್ತು, ರಕ್ತ ಎಲ್ಲ ಬಂದುಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿ ಬರಬೇಕು ಅಂದರೆ ಆ ಥರ ಕಷ್ಟಪಡಲೇಬೇಕು. ಅದಕ್ಕೋಸ್ಕರ ನನಗೆ ತುಂಬ ಯೂನಿಕ್ ಆಗಿರಬೇಕು, ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡಿಸ್ದೆ. ಇದನ್ನು ಕೂಡ ಅವರು ಒಂದು 5-6 ಜನ ಕೆಲಸ ಮಾಡಿದ್ದಾರೆ. ಸ್ವಲ್ಪನೇ ಬರೋದು, ಒಂಥರ ಏನೆಲ್ಲ ಬರುತ್ತಲ್ಲ ನೀಟಾಗಿ ಬರಬೇಕು ಅನ್ನೋದವರು ಪಾಪ ತುಂಬಾ ಕೇರ್ಫುಲ್ಲಾಗಿ ಮಾಡಿಕೊಟ್ರು.
ಅಂದರೆ ನಾವು ಏನು ವಿಡಿಯೋದಲ್ಲಿ ನೋಡಿದೆ ಫೋಟೋದಲ್ಲಿ ಅದೇ ಥರ ಮಾಡಿಕೊಟ್ರು ನನಗೆ. ಅಂದರೆ ಯಾರ್ಚು ತುಂಬಾ ಚೆನ್ನಾಗಿದೆ, ಬೇರೆ ಕಡೆನೂ ಒಬ್ಬೊಬ್ರು ಮಾಡಿದ್ದಾರೆ, ಆದರೆ ಅಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದು ಮಾತ್ರ ಪರ್ಫೆಕ್ಟ್ಲಿ ಹೆಂಗೈತೆ ಹಂಗೆ ಮಾಡಿಕೊಟ್ರು ನನಗಂತೂ ಕೂಡ ಇವರು. ನೆಕ್ಸ್ಟು ದೇವರ ಮನೆ ಬಗ್ಗೆ ಹೇಳೋದಾದರೆ ನೋಡಿ, ನಾವು ಈ ಥರ ಬಾಗಿಲನ್ನು ಮಾಡಿಸಿರೋದು ನಾವು. ಇದ್ರ ಹೆಸರು ನೋಡಿ ಇವಾಗ ನೆನಪಾಯಿತು, ಫಾರ್ಮಿಕ್ ಅಂದ್ಬಿಟ್ಟು. ಅಲ್ಲಿ ಹೇಳೋದನ್ನೇ ಮರ್ತುಬಿಟ್ಟೆ, ನನಗೆ ನೆನಪಾಗಲಿಲ್ಲ. ಈ ಫಾರ್ಮಿಕ್ನಂದರೆ ಫ್ಲೇವುಡ್ ಶೀಟಲ್ಲಿ ಹಾಕಿ ಇದನ್ನು ಫಿಕ್ಸ್ ಮಾಡಿ ಆಮೇಲೆ ಇದ್ರ ಮೇಲೆ ಫಾರ್ಮಿಕ್ ಹಾಕಿರೋದು. ಈ ಥರ ಗ್ಲಾಸ್ ವರ್ಕ್ ಮಾಡಿಸ್ಬೇಕು ಅಂದ್ಬಿಟ್ಟು ತುಂಬ ಆಸೆ ನನಗೆ. ಬೇರೆಯವರೆಲ್ಲ ಮಾಮೂಲಿ ಮಾಡಿಸ್ತಾರಲ್ಲ, ಅಂದರೆ ನೆಲ ಕುಂಡಿಸ್ಬಿಟ್ಟು ಅದಕ್ಕೆ ಗಂಟೆಗಳ ಥರ ಆ ಥರ ಮಾಡಿಸ್ತಾಯಿದ್ರು. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಆ ಥರ ಮಾಡಿಸ್ಲಿಲ್ಲ. ನೋಡಿ, ಈ ಲಾಕ್ಗಳಿಗೆ ಕೂಡ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಇದಕ್ಕೆ 3,000 ತಗೊಂಡ್ರು, 3-3.5 ಸಾವಿರ ತಗೊಂಡ್ರು. 3-3ಕ್ಕೆ 9ಕ್ಕೆ ತುಂಬಾ ಅಮೌಂಟ್ ಆಯಿತು. ಈ ಗ್ಲಾಸ್ಗೂ ಮತ್ತೆ ಮೇಲೆ ಒಂದು ಹಾಕ್ಸಿದ್ದೀನಿ, ಆ ಗ್ಲಾಸ್ಗೂ ಎಲ್ಲ ಸೇರಿಸಿ ಒಂದು 80,000 ರೂಪಾಯಿನೇ ಆಯಿತು ನಮಗೆ. ಇನ್ನೊಬ್ರು ಬೇರೆ ನಮಗಿಂತ ಕೂಡ ಜಾಸ್ತಿ ಮಾಡ್ತಾರೆ, ಅಂದರೆ ಕೆತ್ತನ ರೀತಿ ಮಾಡಿಬಿಟ್ಟು ದೇವ್ರ ಫೋಟೋಗಳನ್ನೆಲ್ಲ ಹಾಕ್ಸ್ತಾರಲ್ಲ, ಅವ್ರಿಗೆ ಇನ್ನೂ ಕೂಡ ಅಮೌಂಟ್ ಜಾಸ್ತಿ ಹೇಳೈತೆ. ಅಂದರೆ ನಮಗೆ ಅಂದರೆ ಸ್ವಲ್ಪ ಅಮೌಂಟ್ ಇದರಲ್ಲಿ, ಅಂದರೆ ಮಾಮೂಲಿ ನೆಲ ಹಾಕ್ಸ್ತೀವಲ್ಲ, ಅಂದರೆ ಗಂಟೆಗಳ ಥರ ಹಾಕ್ಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಇದು ಜಾಸ್ತಿ ಕಾಸ್ಟ್ ಆಗುತ್ತೆ. ಹತ್ರ ಇಲ್ಲಾಂದ್ರೂ ಕೂಡ ಅದು ಒಂಥರ ಕೆತ್ತನೆ ಮಾಡ್ತಲ್ಲ ಅದರಷ್ಟಕ್ಕೆ ಹೋಗುತ್ತೆ ಅಮೌಂಟ್ ಇದಕ್ಕೂ ಕೂಡ. ಬನ್ನಿ ಇವಾಗ ದೇವ್ರ ಮನೆ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ. ಇದೇ ನೋಡಿ ನಮ್ಮ ದೇವರ ಮನೆ. ಅಂದರೆ ನಾವು ಫೋಟೋನ ಸ್ವಲ್ಪ ಸಿಂಪಲಾಗಿರೋ ಬಂದುಬಿಟ್ಟಿದ್ದೀವಿ. ಗೃಹ ಪ್ರವೇಶ ಆಗೋ ದಿನ ಏನಾಯಿತು ಅಂದರೆ ನಮಗೆ ಸ್ವಲ್ಪ ಟೈಮ್ ಸಿಗಲಿಲ್ಲ, ಎಲ್ಲೂ ಓಡಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾವು ಮುಂದೆ ಯಾವುದಾದ್ರು ಚೆನ್ನಾಗಿರೋ ಫೋಟೋ ತಗೊಬರೋಣ ಅಂದ್ಬಿಟ್ಟಿದ್ದು ಚಿಕ್ಕದಾಗಿಟ್ಟಿದ್ವಿ. ಚಿಕ್ಕದಾಗಿದ್ರು ದೇವ್ರ ಬಗ್ಗೆ ಭಕ್ತಿ ಇದ್ದರೆ ಸಾಕು ನಮಗೆ, ಅಷ್ಟೇ. ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಅಲ್ವಾ. ಈ ಥರ ಇದೆ ನೋಡಿ. ಇಲ್ಲಿಗೆಲ್ಲ ನಾನು POP ಥರ ಮಾಡ್ಸೋಣ ಅಂದ್ಕೊಂಡೆ, ಆದರೆ ಇದು ಸ್ವಲ್ಪ ಹೈಟು ಕಡಿಮೆ ಆಗುತ್ತೆ ಅಂದ್ಬಿಟ್ಟು POP ಅವರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ 4 ಲೈಟು 5 ಲೈಟ್ ಹಾಕ್ಸಿದ್ದೀನಿ ಇಲ್ಲಿಗೆ, ಅಷ್ಟೇ. ಇದೇ ನೋಡಿ ನಮ್ಮ ಡೈನಿಂಗ್ ಹಾಲ್ ಏರಿಯಾ. ಈ ಡೈನಿಂಗ್ ಹಾಲ್ ಏರಿಯಾ ಮಾಡಿಸೋದಕ್ಕೆ ನಾವು ಒಂದು ರೂಮ್ನೇ ಕಳ್ಕೊಬೇಕಾಗಿತ್ತು. ಅದು ಏನು ಅಂತ ಹೇಳಿದ್ರೆ, ನಮ್ಮ ಮನೇಲಿ ನಮ್ಮಮ್ಮ ರೂಮ್ ಬೇಕು, 3 ರೂಮ್ ಮಾಡಿಸು ಕೆಳಗಡೆ ಅಂತ ಹೇಳ್ತಿದ್ರು. ನಮ್ಮ ಈ ಮನೆ ಅಳತೆ ಬಂದ್ಬಿಟ್ಟು 35. ಅದಕ್ಕೆ ಅವ್ರೇನಂತ ಹೇಳಿದ್ರು ಡೈನಿಂಗ್ ಹಾಲ್ ಬೇಡ ಅಂತ ಅವರು. ನಾವು ಅಂದರೆ ಡೈನಿಂಗ್ ಹಾಲ್ ಬೇಕಲೇಬೇಕು ಅಂತ ನಾನು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಈ ಡೈನಿಂಗ್ ಹಾಲ್ ಏರಿಯಾ ಬೇಕಂದ್ಬಿಟ್ಟು ಒಂದು ರೂಮ್ನ ಕ್ಯಾನ್ಸಲ್ ಮಾಡಿದ್ವಿ. ನಮ್ಮ ಇಷ್ಟು ಮನೆಗೆ 2 ರೂಮ್ ಇರೋದು, ಇಲ್ಲಿ ಮೇಲ್ಗಡೆ ಒಂದಿದೆ. ನಾವು ಈ ಮನೆನ ಮಾಡಿಸ್ಬೇಕಾದ್ರೆ ನಾವು ಫಸ್ಟು ಡೂಪ್ಲೆಕ್ಸ್ ಮಾಡಿಸ್ಬೇಕು ಅಂದ್ಬಿಟ್ಟು ನಾವು ಐಡಿಯಾ ಹಾಕೊಂಡು ಮಾಡಿಸಿದ್ದು. ಆದರೆ ನಮ್ಮ ಅಪ್ಪ ಅಮ್ಮ ಬೇಡ ಕಣಪ್ಪ, ನಮಗೇನಕ್ಕೆ ಈ ಹಳ್ಳಿಲಿ ಏನಕ್ಕೆ ಅಂದ್ಬಿಟ್ಟು ಅವರು ಸ್ವಲ್ಪ ಇದು ಮಾಡೋದಕ್ಕೆ ನಾವು ಅವ್ರಿಗೆ ಯಾಕೆ ಬೇಜಾರು ಮಾಡ್ಬಾರ್ದು ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಚೆನ್ನಾಗಿ ಐಡಿಯಾ ಮಾಡಿದ್ವಿ. ಅಂದರೆ ಮೇಲೆ ಯಾವುದೋ ಒಂಥರ ಡೂಪ್ಲೆಕ್ಸ್ ರೀತಿಯೇ ಬರಬೇಕು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸ್ವಲ್ಪ ಸ್ಕೆಚ್ ಹಾಕ್ಕೊಂಡು ಈ ಮನೆ ಮಾಡಿಸಿದ್ದು ನಾವು ನೋಡಿ. ಆಮೇಲೆ ಈ ಟೇಬಲ್ ತಗೊಬಂದಿದ್ದು ನಾವು ರಾಯಲ್ ಹಾಕಲ್ಲಿ ಅಮೌಂಟು ತುಂಬಾ ಜಾಸ್ತಿ ಇದೆ. ಯಾಕಂದರೆ ಅಲ್ಲಿ ಅವ್ರು ರೇಟ್ ಕೇಳಿದ್ರೆ ತಲೆ ಗಿರ್ರ ಅಂತದೆ, ಅಷ್ಟೊಂದು ರೇಟ್ ಹೇಳ್ತಾರೆ. ನಾವು ಇದನ್ನು ಏನಕ್ಕೆ ತಗೊಬಂದೆ ಅಂತ ಹೇಳಿದ್ರೆ, ನಮ್ಮ ಇದ್ರ ಮೇಲೆ ಇದು ಟೈಲ್ಸ್ ಗ್ರಾನೈಟ್ ಇದೆಯಲ್ಲ, ಈ ಗ್ರಾನೈಟು ಮತ್ತು ನಮ್ಮ ಟೈಲ್ಸ್ ಇದೆಯಲ್ಲ, ಎರಡೂ ಒಂದೇ ಕಲರು, ಅಡ್ಜಸ್ಟ್ ಆಗುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತಗೊಬಂದಿದ್ದು ಅಷ್ಟೇ. ಇವಾಗ ಬನ್ನಿ ಅಡುಗೆ ರೂಮ್ಗೆ ಹೋಗೋಣ, ಕಿಚನ್ಗೆ. ಇದೇನೇ ನಮ್ಮ ಕಿಚನ್. ಸ್ವಲ್ಪ ಕಿಚನ್ನ ನಾವು 10 ಅಡಿ ಇಡಿಸಿದ್ದೀವಿ, ಯಾಕಂದರೆ ತುಂಬ ಸ್ಪೇಸಿಯಸ್ ಆಗಿರಬೇಕು, ಚೆನ್ನಾಗಿರಬೇಕು ಅಂದ್ಬಿಟ್ಟು. ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಬಿಟ್ರೆ ಏನಾಗುತ್ತೆ ಅಂದರೆ ಏನು ಐಟಮ್ಸ್ ಇಡೋಕ್ಕೂ ಕೂಡ ಹಿಂಸೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ದೊಡ್ಡದಾಗಿ ಮಾಡಿಸ್ದೆ. ನೋಡಿ, ಇಲ್ಲಿ ಓವನ್ ಇದೆ. ಪುನಃ ಮತ್ತು ಚಿಮ್ನಿಯನ್ನು ನಾವೇನು ಯೂಸ್ ಮಾಡಲ್ಲ, ಸುಮ್ಮನೆ ಹಾಕ್ಸಿದ್ದು ಅಷ್ಟೇ ಅದನ್ನು. ಅಂದರೆ ನಮ್ಮ ಅಮ್ಮನಿಗೇನು ಯೂಸ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಇಲ್ಲಿ ಏನು ಕೂಡ ಅವ್ರು ಯೂಸ್ ಮಾಡಲ್ಲ, ಯಾಕಂದರೆ ಅವರು ಮೇಂಟೈನ್ ಮಾಡಲ್ಲ ಅಂದ್ಬಿಟ್ಟು. ನೋಡಿ, ನಾನು ಅದಕ್ಕೂ ಕೂಡ ಇದಕ್ಕೆ ಇವೆಲ್ಲ ಬರುತ್ತಲ್ಲ, ಏನೇನು ವುಡ್ ವರ್ಕ್ ಎಲ್ಲ ನಾನು ಏನೂ ಮಾಡಿಸ್ಲಿಲ್ಲ, ಯಾಕಂದರೆ ಜಿರಳೆ ಎಲ್ಲ ಸೇರ್ಕೊಬಿಡುತ್ತೆ. ಅದಕ್ಕೋಸ್ಕರ ಇದೇ ಥರ ಫ್ರೀ ಆಗಿರಲಿ ಅಂದ್ಬಿಟ್ಟು ಮಾಡಿಸಿದ್ದೀವಿ ಅಷ್ಟೇ ಹೊರತು. ಇಲ್ಲ ನೋಡಿ, ಚಿಕ್ಕದಾಗಿ ಏನಾದರೂ ಐಟಮ್ ಇಟ್ಕೊಳ್ಳೋದಕ್ಕೆ ಈ ಥರ ಮಾಡಿಸಿದ್ದೀನಿ ಅಷ್ಟೇ. ಇಲ್ಲಿ ಸಿಂಪಲಾಗಿ ಏನೇನು ಬೇಕೋ ಐಟಮ್ ಇಟ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಬೇರೆ ಕಡೆ ಅದೆಲ್ಲ ಪಾತ್ರೆ ಏನೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಹೊರಗಡೆ ನಾವು ಗ್ಯಾಸ್ನ ಇಟ್ಕೊಂಡಿದ್ದೀವಿ, ಅಂದರೆ ಸಿಲಿಂಡ್ರು ಒಳಗಡೆ ಇಟ್ಕೊಳ್ತೀವಿ. ಇಲ್ಲಿ ಗ್ಯಾಸ್ ಅಡುಗೆ ಮಾಡೋದಕ್ಕೆ ಸೇಫ್ಟಿಗೋಸ್ಕರ ಈ ಥರ ಮಾಡಿಸಿರೋದು ನಾನು. ಇಲ್ಲಿ ವಾಟರ್ ಫಿಲ್ಟರ್ ಒಂದು ಇಟ್ಕೊಂಡಿದ್ದೀವಿ ಅಷ್ಟೇ, ಕುಡಿಯೋದಕ್ಕೆ ನೀರು. ಯಾರೇ ಆದರೂ ಹೆಣ್ಮಕ್ಳು ಅಡುಗೆ ಮನೆ ದೊಡ್ಡದಾಗಿರ್ಬೇಕು ಅಂತಲೇ ಇಷ್ಟಪಡ್ತಾರೆ, ಯಾಕೆಂದರೆ ತುಂಬಾ ಓಡಾಡ್ಕೊಂಡು ಅಡುಗೆ ಮಾಡ್ಬೋದು, ಆ ಥರಕ್ಕೋಸ್ಕರ ಇಷ್ಟಪಡ್ತಾರೆ. ಅದಕ್ಕೆ ನಾನು ಕೂಡ ಅದೇ ಥರ ಮಾಡಿಸಿದ್ದೀನಿ. ದೇವರ ಮನೆ ಪಕ್ಕನೇ ಒಂದು 4 ಅಡಿ ಅಷ್ಟು ಸ್ಪೇಸ್ ಬಿಡಿಸಿದ್ದೀನಿ. ಯಾಕೆ ಅಂದರೆ ನೋಡಿ, ಇಲ್ಲಿ ನಲ್ಲಿ ಟಾಪ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡ್ರೆ ಬಟ್ಟೆನ ವಾಶ್ ಮಾಡ್ಬೋದು, ಮತ್ತು ನೀರು ಹೊರಗಡೆ ಹೋಗೋದಕ್ಕೆ ಇಲ್ಲೊಂದು ಪಾಯಿಂಟ್ ಮಾಡಿದ್ದೀವಿ. ಹಾಗೆ ಬಂದರೆ ನೋಡಿ, ಹ್ಯಾಂಡ್ ವಾಶ್ ಸಿಂಕು. ಇದು ಟೇಬಲ್ ಟಾಪ್ ಸಿಂಕ್ ಅಂದ್ಬಿಟ್ಟು, ಇದು ಎಲ್ರಿಗೂ ಇವಾಗ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಈ ಸೈಡು ನರಸೀಪುರದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಅವ್ರೇನಂತ ಹೇಳೋರು ಅಂದರೆ, ಈ ಥರ ಎಲ್ಲ ಯಾಕೆ ಮಾಡ್ತಾರೆ, ನಾರ್ಮಲ್ ಥರ ಮಾಡಿ ಅಂತ ಹೇಳ್ತಿದ್ರು. ಇದನ್ನೆಲ್ಲ ಮೈಸೂರೆಲ್ಲ ತಗೊಬಂದು ಓಲೆಲ್ಲ ಮಾಡಿಸಿ ಅವ್ರನ್ನೆಲ್ಲ ಕರ್ಕೊಬಂದು ಹೊಸಿ ಪಚಿತಿ ಎಲ್ಲ ಒಟ್ಟಿನಲ್ಲಿ ಹೇಗೋ ಮಾಡಿಸಿದ್ವಿ. ನನಗೆ ಟೇಬಲ್ ಟಾಪ್ ಸಿಂಕೇನೆ ಬೇಕು ಅಂತ ನನಗೆ ತುಂಬಾ ಆಸೆ. ಹಾಗೆ ನೋಡಿ, ಟಚ್ ಸ್ಕ್ರೀನ್ ಮಿರರು ಕಲರ್ ಯಾವ ಥರ ಚೇಂಜ್ ಆಗುತ್ತೆ ನೋಡಿ. ಈ ಥರ ಇದು ಒಂದು 4,000 5,000 ಇದಕ್ಕೆ. ಅಂದರೆ ಚೆನ್ನಾಗಿದೆ. ಇವು ಮೊದಲೆಲ್ಲ ತುಂಬಾ ನೋಡಿದ್ರೆ ಖುಷಿ ಪಡ್ತಾಯಿದ್ರು, ಇವಾಗೇನೋ ಗೊತ್ತಿಲ್ಲ. ಅಂದರೆ ನಾನು ಇದೊಂದಕ್ಕೆ ಮಾತ್ರ ತಂದಿಟ್ಟಿದ್ದೀನಿ, ಚೆನ್ನಾಗಿದೆ ಒಟ್ಟಿನಲ್ಲಿ.
ಹಾಗೆ ಬನ್ನಿ, ಇದು ನೋಡಿ, ಅಂದರೆ ಸ್ನಾನದ ಮನೆ ಇದು. ಅಂದರೆ ನಾವು ಟಾಯ್ಲೆಟ್ ರೂಮ್ನ ಹೊರಗಡೆ ಇಟ್ಕೊಂಡಿದ್ದೀವಿ. ನಮ್ಮ ಹಳ್ಳಿಯಲ್ಲಿ ಯಾರೂ ಕೂಡ ಟಾಯ್ಲೆಟ್ ರೂಮ್ನ ಮನೆ ಒಳಗಡೆ ಇಟ್ಕೊಳ್ಳಲ್ಲ. ಅಂದರೆ ಮೇಲ್ಗಡೆ ಇಟ್ಟಿದ್ದೀನಿ, ಅದೇ ಅಟ್ಯಾಚು. ಆದರೆ ನಮ್ಮ ಮನೆಯವ್ರು ಏನಂತ ಹೇಳಿದ್ರು, ಬೇಡ ಕಣಪ್ಪ ನಮ್ಮ ಹಳ್ಳಿಲಿ ಆ ಥರ ಬೇಡ ಅಂದ್ಬಿಟ್ಟು ಏನು ಮಾಡಿದ್ರು ಅಂದರೆ, ನೋಡಿ ಇಲ್ಲಿ ಯಾವ ಥರ ಇದೆ ಸ್ನಾನದ ರೂಮ್, ಈ ಥರ ಇದೆ. ತುಂಬಾ ಸ್ಪೇಸಿಯಾಗಿದೆ ಇದು ಕೂಡ. ಅಂದರೆ ಚಿಕ್ಕದೇನಿಲ್ಲ, ದೊಡ್ಡದಾಗೇ ಇದೆ. ಇಲ್ಲೆಲ್ಲ ಹಾಟ್ ವಾಟ್ರು ಮತ್ತು ಕೋಲ್ಡ್ ವಾಟ್ರು ಇದನ್ನೆಲ್ಲ ನಾನೇ ಕೂಡ ಫಿಟ್ ಮಾಡಿರೋದು. ನಾವು ಚಿಕ್ಕವರಾಗಿದ್ದಾಗ ನಾವು ಬೇರೆ ಕಡೆ ಬೇರೆ ಮನೆಗಳೆಲ್ಲ ಹೋಗ್ತಿರ್ಬೇಕಾದ್ರೆ ಸೋಫಾ ಸೀಟ್ ನೋಡಿದ್ರೆ ತುಂಬಾ ಖುಷಿ ಆಗ್ತಿತ್ತು. ನಾವು ಕೂತ್ಕೋಬೇಕಲ್ಲ ಅನ್ನಿಸ್ತಾ ಇತ್ತು ನನಗಂತೂ ಕೂಡ. ಆವಾಗ ನನಗೆ ತಗೊಂಡ್ರೆ, ನಮ್ಮ ಮನೆ ಮಾಡಿದಾಗ ನಾನು ತಗೊಂಡ್ರೆ ಯಾವ ಥರ ತೊಗೋಬೇಕು ಅಂದ್ಕೊಂಡಿದ್ದೆ ಅಂದರೆ, ಕೂತ್ಕೊಂಡ್ರೆ ಸ್ವಲ್ಪ ಫ್ರಿಂಗ್ ಥರ ಒಳಗಡೆ ಹೋಗಬೇಕು, ಆ ಥರ ಸ್ಮೂತಾಗಿರಬೇಕು, ಆ ಥರ ಇಷ್ಟಪಡ್ತಾ ಇದ್ದೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇದನ್ನು ಕೂಡ ರಾಯಲ್ ಹಾಕಲ್ಲಿ ತಗೊಂಡಿರೋದು. ದಿವಾನ್ ಕಟ್ ಅದೆಲ್ಲ ಕೂಡ ನಾವು ರಾಯಲ್ ಹಾಕಲ್ಲಿ ತಗೊಂಡಿರೋದು. ಒಂದು 60% ಐಟಮ್ ನಾವು ರಾಯಲ್ ಹಾಕಲ್ಲೇ ತಗೊಂಡಿರೋದು. ಯಾಕಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ ಅಂತ. ನೋಡಿ ಈ ಥರ ಕೂತ್ಕೊಂಡ್ರೆ ಹಿಂಗೆ ಮುಳಿಕೋಬೇಕು ನಮಗೆ, ಆವಾಗ ಒಂಥರ ಸಮಾಧಾನ ನಿಜವಾಗ್ಲೂ ಕೂಡ. ಈ ಥರ ಕೂತ್ಕೊಂಡೋದಕ್ಕೆ ನಾನೇನು ಮತ್ತೆ ಎಲ್ಲೇ ಹೋಗಿ ಕೇಳಿದ್ರು ಅಷ್ಟೇ, ನಾನು ಸೋಫಾ ಸೀಟ್ ತಗೋಬೇಕಾದ್ರೆ ಸ್ಮೂತಾಗಿರಬೇಕು ಅನ್ನೋರು. ಬೇರೆಯವ್ರು ಏನಂತಿದ್ರು ಅಂದರೆ, ಸ್ವಲ್ಪ ಹಾರ್ಡಾಗಿರಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿರೋ. ನನಗೆ ಅದು ಬೇಕಾಗಿಲ್ಲ, ನನಗೆ ಸ್ಮೂತಾಗಿರೋ ಸೋಫಾ ಸೀಟೇ ಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ, ಇದನ್ನು ತಗೊಂಡು ಬಂದ್ವಿ ನಾವು. ಇದು T5 ಇದೆಯಲ್ಲ, ಇದಕ್ಕೇನೋ 9,000 12,000 ಗೊತ್ತಿಲ್ಲ ಸರಿಯಾಗಿ. ಟೋಟಲ್ ಇದನ್ನೆಲ್ಲ ತಗೊಬಂದಿದ್ದು ನಾವು ಒಂದೇ ಸರಿ. ಇನ್ನೊಂದು, ಆಮೇಲೆ ಈ ಚೇರ್ನು ನೋಡಿದೆ ಅಲ್ಲೇ, ನನಗೆ ತುಂಬಾ ಇಷ್ಟ ಆಯಿತು. ಈ ಚೇರ್ ಹೆಸರು ಏನೋ ನನಗೆ ಅಷ್ಟೊಂದು ನೇಮ್ ಗೊತ್ತಿಲ್ಲ, ಆದರೆ ಇದು ರೌಂಡ್ ಆಗ್ತಾ ಇತ್ತಲ್ಲ. ಮೊದಲೆಲ್ಲ ಈ ಯೂಟ್ಯೂಬ್ ಚಾನಲ್ಗಳು ಬರ್ತಾ ಇತ್ತಲ್ಲ, ಯೂಟ್ಯೂಬ್ ಮ್ಯೂಸಿಕಲ್ಲಿ ಅವರು ಯಾರು ಬಂದು ಕೂತ್ಕೊಳ್ಳೋರು, ಈ ಥರ ಹಿಂಗೆ ತಿರ್ಗಾಡೋರು. ಅದು ನೋಡ್ಬಿಟ್ಟು ನನಗೇನಿಸಿದ್ರು, ಇದು ತಗೊಳ್ಳೇಬೇಕು ಅಂದ್ಬಿಟ್ಟು ಅಲ್ಲಿ ನೋಡಿದೆ, ನನಗೆ ಇಷ್ಟ ಆಯಿತು. ಅದಕ್ಕೆ ಇದನ್ನು ಕೂಡ ತಗೊಂಡೆ ನಾನು. ಪುನಃ ಮತ್ತೆ ನೋಡಿ, ನಮ್ಮಮ್ಮ ಇಷ್ಟಪಟ್ಟಿದ್ದು ಅಂದರೆ ಇದು. ಈ ಮರದದ್ದು ಬೇಕು, ಮರದ ಸೋಫಾ ಸೆಟ್ ಬೇಕು ನಮಗೆ, ಸೋಫಾ ಸೆಟ್ಟು ಮರದದ್ದು ಬೇಕು ಅಂತ ಹೇಳಿದ್ರು. ಇನ್ನೊಂದು 3 ಥರ ಬರುತ್ತಲ್ಲ, ಅದು ಬೇಡ ನಮಗೆ, 2 ಚೇರ್ ಬೇಕು ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಅದೆಲ್ಲ ಸ್ವಲ್ಪ ಜಾಗ ಸಾಕಾಗಲ್ಲ ನಮಗೆ ಅಂದ್ಬಿಟ್ಟು ಈ 2 ಚೇರ್ ತಗೊಂಡು ಬಂದೆ ನಾನು. ಇವಾಗ ಬೆಡ್ರೂಮ್ ಯಾವ ಥರ ಇದೆ ನೋಡೋಣ ಬನ್ನಿ. ಇದು ನಮ್ಮ ಮನೆಯ ಮಾಸ್ಟರ್ ಬೆಡ್ರೂಮು. ನೋಡಿ, ಇದೇನೆ ನಮ್ಮ ಮಾಸ್ಟರ್ ಬೆಡ್ರೂಮು. ಒಂದು ಕಾಟ್ ಹಾಕಿದ್ದೀವಿ, ಮತ್ತು ಡ್ರೆಸ್ಸಿಂಗ್ ಟೇಬಲ್ ಇದೆ. ಇದನ್ನು ಅಷ್ಟೇ ನಾವು ಮ್ಯಾಟ್ರಸ್ ತಗೊಂಡಿದ್ದು ನಾನು, ಬ್ಲ್ಯಾಕ್ ಮ್ಯಾಟರ್ಸು. ಅಂದರೆ ಎಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ, ಅದಕ್ಕೆ ನಾನು ಏನು ಮಾಡಿದೆ ಅಂದರೆ 11,000 ಏನೋ ಇದು, ಅದಕ್ಕೆ ತಗೊಂಡ್ವಿ. ಚೆನ್ನಾಗಿದೆ, ಸ್ಮೂತ್ ಎಷ್ಟಾಗಿ ಚೆನ್ನಾಗಿದೆ. ಒಟ್ಟಿನಲ್ಲಿ ಇದೇನು ಅವರು ಏನು ಮಾಡ್ತಾರೋ, ಅಡ್ವರ್ಟೈಸ್ಮೆಂಟ್ ಏನು ಕೊಡ್ತಾರೋ ನನಗಂತೂ ಗೊತ್ತಿಲ್ಲ, ಆದರೆ ನಮಗಂತೂ ತುಂಬಾ ಇಷ್ಟ ಆಗಿದೆ, ಚೆನ್ನಾಗಿದೆ ಒಟ್ಟಿನಲ್ಲಿ. ನೋಡಿ, ಇದು ಕೂಡ ಸ್ಮೂತೆ. ಇನ್ನೊಂದು ಬರುತ್ತೆ, ಯಾವುದು ಫ್ರಿಂಗ್ ಎಲ್ಲ ಬರುತ್ತಲ್ಲ, ಮೊಟ್ಟೆ ಎಲ್ಲ ಹಾಕ್ತಾರಲ್ಲ, ಆ ಥರದ್ದೆಲ್ಲ ನನಗೆ ಬೇಡ, ಮಾಮೂಲಿ ಇದನ್ನೇ ತಗೊಳ್ಳೋಣ ಅಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಟರ್ಸ್ ತಗೊಂಡ್ವಿ ಅಷ್ಟೇ. ನಾವು ಯಾವ ರೂಮ್ಗಳಿಗೂ ಕೂಡ ವಾರ್ಡ್ರೋಬ್ ಏನು ನಾವೇನು ಮಾಡಿಸ್ಲಿಲ್ಲ, ಯಾಕಂದರೆ ಇದಕ್ಕೆ ರೆಡಿಮೇಡ್ ತಂದು ಇಟ್ಕೊಂಡಿದ್ದೀವಿ. ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿಯಾಗಿತ್ತು, ಹೊಸ ಮನೆಗೆ ಹೋಗೋದು ಅಂದರೆ ಬೇಗ ಇಟ್ಕೊಬಿಟ್ವಿ. ಅದಕ್ಕೋಸ್ಕರ ನಾವು ಏನು ಕೆಲಸ ಮಾಡ್ಸೋಕ್ಕಾಗಲಿಲ್ಲ. ಆದರೆ ಹಿಂದಿನ ದಿನವೂ ಕೂಡ ಕೆಲಸ ಮಾಡಿದ್ದಾರೆ ಕಾರ್ಪೆಂಟ್ರು. ಆ ಪೇಂಟಿಂಗ್ ಎಲ್ಲ ಮಾಡಬೇಕಾದ್ರೆ ನಾಳೆ ಅನ್ನೋದು ಕೂಡ ಸಾಯಂಕಾಲ ನೈಟು 12 ಗಂಟೆಗೂ ಕೂಡ ಪೇಂಟಿಂಗ್ ಹೊಡಿತಾಯಿದ್ರು. ಆ ಥರ ಆಗ್ಬಿಡ್ತು. ಅಂದರೆ ನಮ್ಮ ಮನೆಯವರು, ನಮ್ಮಮ್ಮ ಬೇಗ ಇಡಿಸ್ಬಿಟ್ರು. ಅದಕ್ಕೋಸ್ಕರ ನಾವು ಏನು ಕೆಲವೊಂದು ಮಾಡ್ಸೋಕ್ಕಾಗಲಿಲ್ಲ ನಮ್ಮ ಕೈಲಿ. ಈ ಮನೆಯಲ್ಲಿ ನಮಗೆ ತುಂಬ ಇನ್ನೊಂದು ಬೇಜಾರಾಗೋ ವಿಚಾರ ಏನಂದರೆ, ಈ ರೂಮು, ಇದು ತುಂಬಾ ಚಿಕ್ಕ ರೂಮು. 8 ಅಡಿ ಬರುತ್ತೆ, ಇಲ್ಲಿಂದ 12 ಅಡಿ ಏನೋ ಬರುತ್ತೆ. ಯಾಕಂದರೆ ನಮಗೆ ಬಾತ್ರೂಮ್ ಸೈಜಲ್ಲಿ ತಗೊಂಡಿದ್ದು ನಾವು. ಜಾಸ್ತಿ ತಗೊಂಡ್ರೆ ಈ ಹಾಲು ಕಡಿಮೆ ಆಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸ್ವಲ್ಪ ಚಿಕ್ಕದಾದ್ರೂ ಆಗಲಿ ಅಂದ್ಬಿಟ್ಟು ಈ ರೂಮ್ ಮಾಡಿಸಿದ್ವಿ. ಇದು ಕ್ವೀನ್ ಸೈಜು ಮ್ಯಾಟ್ರಸ್ ಹಾಕಿದ್ದೀವಿ ಅಷ್ಟೇ ಇದಕ್ಕೆ. ನೋಡಿ ಯಾವ ಥರ ಇದೆ, ಚಿಕ್ಕ ರೂಮು ಅಂದರೆ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಇದು ಕೂಡ, ಇಲ್ಲಿಗೂ ಕೂಡ ನಾವು ವಾರ್ಡ್ರೋಬ್ ಏನು ಮಾಡಿಸಿಲ್ಲ, ಅಂದರೆ ಇವಾಗ ಮಾಡಿಸ್ಬೇಕು. ನಮ್ಮ 2 ಬೆಡ್ರೂಮ್ ಇದೆಯಲ್ಲ, ಅಲ್ಲಿಗೆಲ್ಲ ಕೂಡ ಈ ಥರ ಒಂದು ಮಾಡಿಸಿದ್ದೀನಿ, ಒಂಥರ ಸ್ಪೇಸಿ ಥರ ಲೈಟ್ ಇರಬೇಕು ಅಂದ್ಬಿಟ್ಟು. ನಮ್ಮ ಮನೇಲಿ ಫುಲ್ಲು ಲೈಟ್ಗಳಿದೆ. ಒಟ್ಟಿನಲ್ಲಿ ಎಷ್ಟೋ ಒಂದು 100, 150, 200 ಏನೋ ಇರಬೇಕು, ಅಷ್ಟು ಲೈಟ್ಗಳು ಬಿಟ್ಟಿದ್ದೀನಿ. ಯಾಕಂದರೆ ನಾನೇ ಬಿಟ್ಕೊಂಡಿರೋದ್ರಿಂದ ಬೇರೆಯವ್ರು ಕರೆಸಿದರೆ ಅಷ್ಟೊಂದು ಬಿಡ್ತಾ ಇರಲಿಲ್ಲ. ಈ ಥರ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಈ ಥರ ಕಲರ್ಸ್ ಲೈಟ್ ಇದೆಯಲ್ಲ, ಆ ಥರ ಬಿಟ್ಟಿದ್ದೀನಿ. ಇವಾಗ ಬನ್ನಿ, ನನ್ನ ರೂಮ್ ಇದೆ ಮೇಲ್ಗಡೆ, ಅಲ್ಲಿಗೆ ಹೋಗೋಣ. ನಾನಂದರೆ ಒಳಗಡೆ ಮಲ್ಕೊಳ್ಳಲ್ಲ, ಏನಿದ್ರೆ ಊಟ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ಇಲ್ಲಿಗೆ ಬಂದರೆ ನೋಡಿ, ಈ ಥರ ಕೂತ್ಕೊಳ್ಳೋದಕ್ಕೆ ಒಂದು ಇದಾಗಿಸಿದ್ದೀವಿ, ಉಯ್ಯಾಲೆನ. ಏನಾದರೂ ಬೇಜಾರಾದಾಗ ಸ್ವಲ್ಪ ಈ ಥರ ಕೂತ್ಕೊಂಡು ಸುಮ್ಮನೆ ಇದು ಮಾಡೋದು ಅಷ್ಟೇ. ಅಂದರೆ ಇಲ್ಲಿ ನೈಟೆಲ್ಲ ವಾಕ್ ಮಾಡ್ಬೋದು, ಸ್ವಲ್ಪ ತುಂಬಾ ಸ್ಪೇಸಿಯಸ್ ಆಗಿದೆ ಇಲ್ಲಿ. ಪೀಸ್ ಆಫ್ ಮೈಂಡ್, ಏನು ತೊಂದರೆ ಏನಿಲ್ಲ. ಬನ್ನಿ, ಇವಾಗ ನನ್ನ ರೂಮ್ ಇದೆ. ಇದೇನೇ ನೋಡಿ ನನ್ನ ರೂಮು. ನಾನು ಒಬ್ಬನೇ ಮಲ್ಕೊಳ್ಳೋದು. ಇಲ್ಲಿ ಒಂದು ಇದು ಇಲ್ಲ ಅಂದರೂ ಕೂಡ ಒಂದೆಷ್ಟೋ
ಒಂದು 10 ಅಡಿ ಒಂದು 20 ಅಡಿ ಏನೋ ಜಾಸ್ತಿ ಆಗಲ ಇದೆ. ನನಗೆ ಅಷ್ಟು ಮೆಜರ್ಮೆಂಟ್ ಏನು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇವಾಗ ಆ ಥರ ಈ ಕಡೆ ಬಂದರೆ ಇಲ್ಲೊಂದು ವಾಶ್ ಬೇಸನ್ ಇಟ್ಟಿದ್ದೀವಿ. ಹಂಗೆ ನೋಡಿ ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇದೆ. ಇದನ್ನೆಲ್ಲ ಕೂಡ ನಾನೇ ಫಿಟ್ ಮಾಡಿದ್ದೀನಿ ನಿಜವಾಗ್ಲೂ ಕೂಡ. ಯಾಕೆಂದರೆ ಈ ಥರ ಎಲ್ಲ ನಾನೇನು ಕೆಲಸ ಏನು ಕಲ್ತಿರಲಿಲ್ಲ. ಆದರೂ ಕೂಡ ಮೊಬೈಲ್ಗಳಲ್ಲಿ ವೀಡಿಯೋಗಳು ನೋಡ್ಕೊಂಡು ಸ್ವಲ್ಪ ಒಂದು ವಾರ ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗಿದೆ. ಅಲ್ಲಿ ಸ್ವಲ್ಪ ಕೆಲಸ ಕಲ್ತ್ಕೊಂಡೆ ನಾನು. ಇಲ್ಲಿ ಆರಾಮಾಗಿ ಬಂದು ಒಬ್ಬನೇ ಮಲ್ಕೊಳ್ಳೋದು ಅಷ್ಟೇ. ನಮ್ಮ ಬಾಗಿಲು ಎಡಭಾಗಕ್ಕೆ ನೋಡಿ ಬಾತ್ರೂಮ್ ಮಾಡಿದ್ದೀವಿ. ಈ ಕಡೆ ಸೈಡಲ್ಲಿ ಎಲ್ಲ ಲೈಟ್ ಎಲ್ಲ ಹೊರಟೋಗ್ಬಿಟ್ಟಿದೆ ನೋಡಿ, ಪಕ ಅಂತ ಇದೆ, ಬೇರೆ ಹಾಕ್ಸ್ಬೇಕು. ಇದೇ ನೋಡಿ ಟಾಯ್ಲೆಟ್ ರೂಮು. ಒಂದು ವೆಸ್ಟರ್ನ್ ಯೂಸ್ ಮಾಡಿದ್ದೀವಿ, ಇನ್ನೊಂದು ಮತ್ತೆ ಇಂಡಿಯನ್ ಯೂಸ್ ಮಾಡಿದ್ದೀವಿ. ಇದು ಕೂಡ ತುಂಬಾ ಅಗಲ ಇದೆ. ಇಲ್ಲಿ ಬಿಸಿನೀರು ಮತ್ತು ತಣ್ಣೀರು ಎರಡೂ ಬರುತ್ತೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ನಾವೇನು ಜಾಸ್ತಿ ಏನು ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡೋದೇ ಹೊರಗಡೆ ಬೇರೆ ಇದೆ ಇನ್ನೊಂದು ಬಾತ್ರೂಮು, ಅಲ್ಲಿ ಯೂಸ್ ಮಾಡ್ತೀವಿ. ನಾವು ಯಾವ ಬಾತ್ರೂಮ್ನು ಕೂಡ ಅಷ್ಟೇನು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಇರೋರು 2-3 ಜನಕ್ಕೆ ಏನು ಯೂಸ್ ಮಾಡೋದ ನೋಡಿ. ಇವಾಗ ಲೈಟ್ ಹಾಕಿದ್ದೀನಿ, ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು. ಈ ಪೋಲ್ ಇದೆಯಲ್ಲ, ಇದು ಮೈಸೂರಲ್ಲಿ ಎಲ್ಲ ಅಂಗಡಿಗಳಲ್ಲೂ ಕೂಡ ಹುಡುಕ್ತೆ, ಆದರೆ ಎಲ್ಲೂ ಕೂಡ ಸಿಗಲಿಲ್ಲ. ಆಮೇಲೆ ಏನು ಮಾಡೋದು ಅಂದ್ಬಿಟ್ಟು ಈ ಥರ ಬೇಕಲೇಬೇಕು ನನಗೆ ಅಂತ ಏನು ಮಾಡಿದೆ ಅಂದರೆ ಬೆಂಗಳೂರವ್ರಿಗೆ ಫೋನ್ ಮಾಡಿದೆ. ನಮ್ಮ ಗೊತ್ತಿರೋರು ಇದ್ದರು, ನಮ್ಮ ತಮ್ಮ ಅವರು. ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ಥರ ಇದೆ ಅಂದ್ಬಿಟ್ಟು ಚೆಕ್ ಮಾಡಿಸಿ ಅಲ್ಲಿ ಎಲ್ಲ ಕಡೆ ಅವರು ಕೂಡ ಹುಡುಕಿ ಈ ಥರ ಸಿಕ್ತು, ಅದನ್ನೇ ಎತ್ಕೊಂಡು ಬಂದ್ವಿ. ಯಾವ ಥರ ಕಾಣಿಸ್ತಿದೆ ನೋಡಿ ಮನೆ. ನಾನು ಎಲ್ಲ ಕಲರ್ನು ಗೋಲ್ಡನ್ ಕಲರ್ನೇ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು. ಈ ಪಾರ್ಕ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ನಾವೇನು ಯಾವಾಗಲೂ ಕೂಡ ಲೈಟ್ ಯೂಸ್ ಮಾಡಲ್ಲ, ಅಂದರೆ ಯಾವಾಗಲಾದರೂ ಕೂಡ ಹಬ್ಬಗಳು ಇದ್ದಾಗ ಮಾತ್ರ ಲೈಟ್ ಯೂಸ್ ಮಾಡ್ತೀನಿ ಅಷ್ಟೇ. ಏನೋ ಒಂದು ಕನಸಿತ್ತು ನನಗೆ ಈ ಥರ ಎಲ್ಲ ಮಾಡಬೇಕು ಅಂತ, ಅದಕ್ಕೋಸ್ಕರ ಮಾಡಿರೋದು. ಮನೆ ಒಳಗಡೆ ಈ ಥರ POP ಮಾಡಿಸಿದ್ದೀವಿ. ಹಾಲ್ಗೆ ಈ ಥರ ಡಿಸೈನ್ ಇದೆ ನೋಡಿ ಯಾವ ಥರ ಇದೆ. ಈ POP ಮಾಡಿಸ್ಬೇಕು ಅಂತ ತುಂಬಾ ಆಸೆ ನನಗೆ. ನಮ್ಮಣ್ಣ ಇದಕ್ಕೆ ಮಾತ್ರ POP ಮಾಡಿಸ್ಬೇಡ ಅಂತ ಹೇಳ್ತಾ ಇದ್ದ, ನಾನು ಮಾಡಿಸ್ಲೇಬೇಕು ಅಂತ. ಇದು ನೋಡಿ ಡೈನಿಂಗ್ ಹಾಲಿಗೆ ಮಾಡಿಸಿದ್ದೀವಿ ಈ ಥರ ಡಿಸೈನು. ಇವಾಗೆಲ್ಲ ಬೇರೆ ಥರ ಲೈಟ್ಸ್ ಎಲ್ಲ ಬಂದಿದೆ, ಆದರೆ ನನಗೆ POPನೇ ತುಂಬ ಇಷ್ಟ. ಯಾವ ಥರ ಕಾಣ್ತಿದೆ ನೋಡಿ. ಈ ಲೈಟು ಇದಕ್ಕೆ 8,000 ಅನಿಸುತ್ತೆ ಇದು. ಇದರಲ್ಲಿ ಮ್ಯೂಸಿಕ್ ಬರುತ್ತೆ ಸಾಂಗ್ ಹಾಕಿದ್ರೆ. ಈ ಕಡೆ ಆ್ಯಂಗಲಿಂದ ನೋಡಿದ್ರೆ ಮನೆ ಈ ಥರ ಕಾಣಿಸ್ತಾ ಇದೆ. ಒಂದು ಮನೆ ಕಟ್ಟಬೇಕಾದ್ರೆ ಅಷ್ಟೇ ನೋವಿರುತ್ತೆ, ಅಷ್ಟೇ ಕಷ್ಟ ಇರುತ್ತೆ. ಆಮೇಲೆ ಕಟ್ಟಿದ ಮೇಲೆ ತುಂಬಾ ಖುಷಿಯಾಗಿರುತ್ತೆ ಮನಸ್ಸು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.